ಜಗಳ ಮಾಡದೇ ಇರೋನು ಕೂಡ ಏನಾರ ಆಗ್ನೇಯ ರೂಮಲ್ಲಿ ಮಲಗಿಸಿದ್ರೆ ಹ್ಮ್. ಒಂದ್ 2 ರಿಂದ 3 ತಿಂಗಳಲ್ಲಿ ತುಂಬಾ ಜಗಳ ಶುರು ಮಾಡ್ತಾರೆ. ಅಲ್ಲಿ ನಿಮಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಇದನ್ನ ತಿಳ್ಕೊಂಡಿರಿ. ಜಗಳಗಳು ಶುರುವಾಗಿ ಯಾವ ತರ ಆಗುತ್ತೆ, ಗಂಡ ಹೆಂಡತಿ ಅಂತಲ್ಲ, ಗಂಡ ಹೆಂಡತಿ ಜಗಳ ಏನಾದ್ರು ಶುರುವಾದ್ರೆ ಡೈವರ್ಸ್ ವರ್ಗೂ ಹೋಗುವಂತ ಚಾನ್ಸಸ್ ಇದೆ. ಆ ತರ ಜಗಳಗಳು ಶುರು ಆಗುತ್ತೆ. ನಮಸ್ಕಾರ ವಿಶಾಲಣ್ಣ. ನಮಸ್ಕಾರ ಮಂಜುನಾಥ್, ಹೇಳಿ. ಸೊ ಇವತ್ತು ನಮ್ಮ ಯೂಟ್ಯೂಬ್ನ 2ನೇ ವಾಸ್ತು ಎಪಿಸೋಡ್ಗೆ ಸ್ವಾಗತ. ಓಕೆ, ಥ್ಯಾಂಕ್ ಯು. ಸೊ ಮನೆಯಲ್ಲಿ ಗಂಡ ಹೆಂಡತಿ ತುಂಬಾ ಜಗಳ ಮಾಡ್ತಿರ್ತಾರೆ. ಓಕೆ. ಮನೆ ಅಂದ್ರೆ ಮನೇಲಿ ಗಂಡ ಹೆಂಡತಿನೇ ಅಂತಲ್ಲ, ಓಕೆ. ಅಣ್ಣ ತಮ್ಮ ಆಗ್ಲಿ ಅಮ್ಮ ಅಪ್ಪ ಆಗ್ಲಿ ಈ ಜಗಳಗಳು ಜಾಸ್ತಿ ಆಗ್ತಿರತ್ತೆ. ಸೊ ಅದಕ್ಕೂ ವಾಸ್ತುಗೆ ಏನಾದ್ರು ಸಂಬಂಧ ಇದೆಯಾ? ನೋಡಿ, ಜಗಳ ಆಗೋದಕ್ಕೂ ವಾಸ್ತುಗೂ ಸಂಬಂಧ ಇದೆ. ಹ್ಮ್. ಅಂದ್ರೆ ಒಂದೇ ವಾಸ್ತು ಅಂತಲ್ಲ. ನೋಡಿ, ಈಗ ರೂಮ್ ಎಲ್ಲರದ್ದು ಏನಿರುತ್ತೆ, ಸೌತ್ ವೆಸ್ಟ್ ಅಲ್ಲಿ ರೂಮ್ ಇರುತ್ತೆ. ಈಗ ಎಲ್ಲಾ ಮನೆ ಮೆಂಬರ್ಸ್ ಎಲ್ಲ ಒಂದೇ ರೂಮಲ್ಲಿ ಮಲಗಕ್ಕಾಗಲ್ಲ, ಹೌದು ಅಲ್ವಾ? ಸೌತ್ ವೆಸ್ಟ್ ಅಲ್ಲಿ ಮತ್ತೆ ಸೌತ್ ಅಲ್ಲಿ ಏನಾದ್ರೂ ವಾಸ್ತು ದೋಷ ಇದ್ರೆ ಮನೇಲಿ ಖಂಡಿತ ಜಗಳ ಆಗಂತ ಸಮಸ್ಯೆಗಳು ಜಾಸ್ತಿ ಬರ್ತವೆ. ಸೌತ್ ವೆಸ್ಟ್ ಅಲ್ಲಿ ರೂಮ್ ಇರ್ತದೆ. ರೂಮ್ ಪಕ್ಕ ಏನಾಗಿರ್ತದೆ, ಯಾವಾಗ್ಲೂ ಅಟ್ಯಾಚ್ ಬಾತ್ರೂಮ್ ಮಾಡಿರ್ತೀವಿ. ಆ ಅಟ್ಯಾಚ್ ಬಾತ್ರೂಮ್ ಏನಾದ್ರು ಪ್ಲೇಸ್ಮೆಂಟ್ ಏನಾದ್ರು ಚೇಂಜ್ ಆಗಿ ಡಿಗ್ರಿ ಚೇಂಜ್ ಆಗಿ ಆಚೆ ಈಚೆ ಆಗಿದ್ರೆ ನಮಗೆ ಗೊತ್ತಿರಲ್ಲ. ಅಲ್ಲೇನಾಗುತ್ತೆ, ಜಗಳಗಳು ಶುರುವಾಗುತ್ತೆ. ಜಗಳಗಳು ಶುರುವಾಗಿ ಯಾವ ತರ ಆಗುತ್ತೆ, ಗಂಡ ಹೆಂಡತಿ ಅಂತಲ್ಲ, ಗಂಡ ಹೆಂಡತಿ ಜಗಳ ಏನಾದ್ರು ಶುರುವಾದ್ರೆ ಡೈವರ್ಸ್ ವರ್ಗೂ ಹೋಗುವಂತ ಚಾನ್ಸಸ್ ಇದೆ. ಆ ತರ ಜಗಳಗಳು ಶುರುವಾಗುತ್ತೆ. ಸೊ ಅದು ಅಗ್ನಿಮೂಲೆ ಅಂತನಾ? ಅಗ್ನಿಮೂಲೆ ಅಂತಲ್ಲ, ಸೌತ್ ವೆಸ್ಟ್ ಅಂದ್ರೆ ಹೇಳಿ ನೈಋತ್ಯ ಮೂಲೆ. ನೈಋತ್ಯ ಮೂಲೆಯಲ್ಲಿ ನೀವು ವಾಸ್ತು ದೋಷ ಬಂದ್ರೆ ಜಗಳ ಶುರುವಾಗುತ್ತೆ. ಆಮೇಲೆ ಸ್ಟೆಬಿಲಿಟಿ ಇರಲ್ಲ. ಆದ್ರಿಂದ ಅಲ್ಲಿ ವಾಸ್ತು ದೋಷ ಬರ್ದಂಗ್ ನೋಡ್ಕೋಬೇಕು. ಇನ್ನೊಂದೇನಪ್ಪಾ ಅಂದ್ರೆ, ಆಗ್ನೇಯದಲ್ಲಿ ಕೆಲವರು ರೂಮ್ ಇರ್ತದೆ. ಈ ಕೆಲವರು ಆಗ್ನೇಯದಲ್ಲಿ ರೂಮ್ ಮಾಡ್ಬಿಟ್ಟಿರ್ತಾರೆ, ಕಿಚನ್ ಮಾಡಿರಲ್ಲ. ಕಿಚನ್ ವಾಯುಮೂಲಲ್ಲಿ ಮಾಡಿರ್ತಾರೆ ಕೆಲವರು. ಆಗ್ನೇಯದಲ್ಲಿ ರೂಮಲ್ಲಿ ಏನಾದ್ರು ಮಲಗಿದ್ರೆ ತುಂಬಾ ಜಗಳಗಳು ಜಾಸ್ತಿ. ಗಂಡ ಹೆಂಡತಿ ಅಂತಲ್ಲ, ಯಾವುದೇ ಮನುಷ್ಯ ಜಗಳ ಮಾಡದೇ ಇರೋನು ಕೂಡ ಏನಾದ್ರು ಆಗ್ನೇಯ ರೂಮಲ್ಲಿ ಮಲಗಿಸಿದ್ರೆ ಒಂದ್ 2 ರಿಂದ 3 ತಿಂಗಳಲ್ಲಿ ತುಂಬಾ ಜಗಳ ಶುರು ಮಾಡ್ತಾರೆ. ಯಾಕೆ ಅಂದ್ರೆ ಆಗ್ನೇಯ ದಿಕ್ ಬಂದು ಅಗ್ನಿ ಇರೋಂಥದ್ದು. ಅಂದ್ರೆ ಸಾಫ್ಟ್ ಇದ್ರು ಕೂಡ ಅಗ್ನಿ ತತ್ವ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಮನುಷ್ಯನಿಗೆ ಕೋಪ ಬರೋದು, ನೀವ್ ಹೇಳಿದ ತಕ್ಷಣ ರಿಯಾಕ್ಟ್ ಮಾಡ್ಬಿಡ್ತಾರೆ. ಏನಾರು ಒಂದ್ ಕೇಳಿದ್ರೆ ಸಾಕು, ರಿಯಾಕ್ಟ್ ಮಾಡಿ ಜಗಳ ತೆಗಿತಾರೆ. ಓಕೆ. ಈಗ ಸೆಕೆಂಡ್ ವಾಸ್ತು ಅಂತ ನಾರ್ತ್ ವೆಸ್ಟ್ ಅಲ್ಲಿ ಒಂದು ಜಾಗದಲ್ಲಿ ಎಲ್ಲೋ ಒಂದ್ ಕಡೆ ಕಿಚನ್ ಇಡ್ತಾರೆ, ಅದ್ ಸರಿನಾ? ನಾರ್ತ್ ವೆಸ್ಟ್ ಅಲ್ಲ, ನಾರ್ತ್ ವೆಸ್ಟ್ ಅಲ್ಲಿ ಆಕ್ಚುಲಿ ಇಡಬಾರ್ದು. ಈಗ ಕೆಲವರೆಲ್ಲ ಸೆಕೆಂಡ್ ಆಪ್ಷನ್ ವಾಯುವ್ಯ ತತ್ವ ಇರುತ್ತೆ, ಅಲ್ಲಿಂದ ಇಡ್ತಾರೆ. ಬಟ್ ಅದು ಅಷ್ಟು ಉತ್ತಮ ಅಲ್ಲ ಅಂತ ನಮ್ಮ ಮನಸ್ಸಿಗೆ. ಸೆಕೆಂಡ್ ವಾಸ್ತು ಅಂತಾರೆ ಕೆಲವರು. ಸೆಕೆಂಡ್ ಆಪ್ಷನ್ ಅಂತಾರೆ. ಸೆಕೆಂಡ್ ಆಪ್ಷನ್ ಅಂದ್ರೆ, ಈಗ ಅಗ್ನಿ ಮೂಲಲ್ಲಿ ರೂಮ್ ಕೊಡಕ್ ಆಗ್ಲಿಲ್ಲ ಅಂದ್ರೆ ಅದನ್ನ ವಾಯು ಮೂಲಲ್ಲಿ ಕೆಲವರು ಏನ್ ಮಾಡ್ತಾರೆ, ಕಿಚನ್ ಮಾಡ್ತಾರೆ. ಬಟ್ ಅಷ್ಟು ಸಮಂಜಸವಲ್ಲ ಅದ್ ಮಾಡೋದು, ಕಿಚನ್ ಕೊಡೋದು. ಏನ್ ಜಾಗ ಇಲ್ದೇ ಇರೋದನ್ನ ಕೆಲವರಲ್ಲಿ ಮಾಡ್ತಾರೆ. ಓಕೆ. ಈ ಮನೆಗಳಲ್ಲಿ ಕೆಲವೊಂದ್ ಕಡೆ ಕಿಟಕಿ ಇರುತ್ತೆ, ಕೆಲವೊಂದ್ ಕಡೆ ಕಿಟಕಿ ಇರಲ್ಲ. ಅಕಸ್ಮಾತ್ ಅದಕ್ಕೇನಾದ್ರು ಪರ್ಟಿಕ್ಯುಲರ್ ವೇ ಮೀನ್ಸ್ ಏನೋ ದಿಕ್ಕುಗಳಿದೆಯಾ ಕಿಟಕಿ ಕೊಡಕ್ಕೆ? ನೋಡಿ, ಕಿಟಕಿನ ಆಕ್ಚುಲಿ ಮನೆ ಕಟ್ಟೋರು ಒಂದ್ ತಿಳ್ಕೊಳ್ಳಿ, 4 ಕಡೆ ಜಾಗ ಬಿಟ್ಟು ಮನೆ ಕಟ್ಬೇಕು. ಸೈಡ್ ಚಿಕ್ತು ಅಂತ ಏನ್ ಮಾಡ್ತಾರೆ, ಪಕ್ಕದ ಮನೆ ಗೋಡೆಗೆ ಅಂಟಿಸ್ಬಿಟ್ಟು ಕಟ್ಟಿದ್ರೆ ನಿಮ್ಗಲ್ಲಿ ನೀವ್ ಎಷ್ಟೇ ಚೆನ್ನಾಗಿ ವಾಸ್ತು ಮಾಡ್ಸಿರುವೆ ಅಲ್ಲಿ ನಿಮ್ಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಇದನ್ನ ತಿಳ್ಕೊಂಡಿರಿ. ಏನ್ ಮಾಡ್ಬೇಕು ಅಂದ್ರೆ, ಯಾವಾಗ್ಲೂ ಕಿಟಕಿ ಇಡೋರು ನಾರ್ತ್ ಮತ್ತು ಈಸ್ಟ್ ಅಲ್ಲಿ ದೊಡ್ಡ ದೊಡ್ಡ ಕಿಟಕಿಗಳನ್ನ ಇಡಬೇಕು. ಸೌತ್ ಮತ್ತೆ ವೆಸ್ಟ್ ಅಲ್ಲಿ ಕಿಟಕಿಗಳು ಆದಷ್ಟು ಚಿಕ್ಕದಾಗಿ ಇಡೋದಂತದನ್ನ ಮಾಡ್ಬೇಕು. ಅದಕ್ಕೇನ್ ಕಾರಣ ಇದೆ? ನೋಡಿ, ವಾಸ್ತುಲಿ ಏನಾಗುತ್ತೆ ಅಂದ್ರೆ, ನಾರ್ತ್ ಮತ್ತು ಈಸ್ಟ್ ಇಂದ ಪಾಸಿಟಿವ್ ಎನರ್ಜಿ ಒಳಗಡೆ ಬರುತ್ತೆ. ಅದೇ ರೀತಿ ವೆಸ್ಟ್ ಮತ್ತೆ ಸೌತ್ ಇಂದ ಅದು ಹೊರಗಡೆಗೆ ಹೋಗುತ್ತೆ. ಆದ್ರಿಂದ ಏನ್ ಮಾಡ್ತಾರೆ, ಕಿಟಕಿಗಳನ್ನ ಆದಷ್ಟು ಚಿಕ್ಕದಾಗಿ ಇಡಕ್ಕೆ ಟ್ರೈ ಮಾಡ್ಬೇಕು. ಚಿಕ್ಕದಾಗಿ ಇಡೋದು ಕೂಡ ತುಂಬಾ ಒಳ್ಳೇದು. ಇಷ್ಟೇ ಕಿಟಕಿ ಇಡಬೇಕು ಅಂತ ಏನಾದ್ರು ಇದೆಯಾ? ಏನಾಗುತ್ತೆ ಅಂದ್ರೆ, ವಾಸ್ತುನಲ್ಲಿ ಸಮ ಬೆಸೆ ಅನ್ಬಿಟ್ಟು ಎಷ್ಟು ಕಿಟಕಿಗೆ ಇಟ್ರಿ ಇಷ್ಟು ದೋಷ ಬರುತ್ತೆ, ಬಾಗ್ಲಿ ಇಷ್ಟು ದೋಷ ಬರುತ್ತೆ, ಅವು ಏನು ಇಲ್ಲ. ಕಿಟಕಿ ಒಂದು ಜಾಸ್ತಿ ಆದ್ರೂ ಒಂದು ಕಡಿಮೆ ಆದ್ರೂ ಯಾವ್ದು ವಾಸ್ತು ದೋಷ ಬರಲ್ಲ. ಮನೆಗೆ ಬೇಕಾಗಿರೋದಂತೂ ಪಂಚತತ್ವಗಳನ್ನ ಬ್ಯಾಲೆನ್ಸ್ ಮಾಡೋಂಥದ್ದು ಮೇನ್. ಅದ್ರ ಕಡೆ ನಾವು ಗಮನ ಕೊಟ್ಟು ಮಾಡಿದ್ರೆ ಕಿಟಕಿ ಒಂದ್ ಜಾಸ್ತಿ ಒಂದ್ ಕಮ್ಮಿ ಇದ್ ಕೂಡಲೇ ಯಾವ್ದು ವಾಸ್ತು ದೋಷ ಬರಲ್ಲ. ಓಕೆ, ಸರಿ. ಮತ್ತೆ ಮನೆ ಮುಂದೆ ಗಾರ್ಡನ್ ತರ ಮಾಡ್ಕೋತಾರೆ ಕೆಲವರು, ಅಕಸ್ಮಾತ್ ಆಗಿಲ್ಲ ಟೆರೆಸ್ ಅಲ್ಲಿ ಮಾಡ್ಕೋತಾರೆ. ಅವ್ರಿಗೇನಾದ್ರು ಇದೇ ಜಾಗದಲ್ಲಿ ಗ್ರೀನರಿ ಇರಬೇಕು ಅನ್ನೋದೇನಾದ್ರು ಇದೆಯಾ? ನೋಡಿ, ಯಾರ್ಯಾರು ಟೆರೆಸ್ ಮೇಲೆ ಮಾಡ್ತೀರಿ ಅವರು ಸೌತ್ ಮತ್ತೆ ವೆಸ್ಟ್ ನ ಅವಾಯ್ಡ್ ಮಾಡಿ, ಮತ್ತೆ ವಾಯು ಮೂಲನ ಕೂಡ ಅವಾಯ್ಡ್ ಮಾಡಿ. ಯಾಕೆಂದ್ರೆ ವಾಯು ಮೂಲ ಏನಾದ್ರು ನೀವು ಗಾರ್ಡನ್ ಮಾಡೋದ್ರಿಂದ ಅಲ್ಲಿ ವಾಯು ಮೂಲದಲ್ಲಿ ಇರ್ತಕ್ಕಂಥ ಚಂದ್ರ ಮತ್ತೆ ಗಾರ್ಡನ್ ಮಾಡೋದ್ರಿಂದ ಗ್ರೀನರಿ ಆಗತ್ತೆ. ಬುಧ ಮತ್ತೆ ಚಂದ್ರಂಗೂ ಅಷ್ಟಕ್ಕಷ್ಟೇ. ಯಾಕೆಂದ್ರೆ ಚಂದ್ರನ 2ನೇ ಹೆಂಡತಿ ಮಗ ಬುಧ. ಆದ್ರಿಂದ ಇಬ್ರಿಗೂ ಸ್ವಲ್ಪ ಶತ್ರುತ್ವ ಇರೋದ್ರಿಂದ ನೀವು ಏನ್ ಮಾಡ್ಬೇಕು ಅಂದ್ರೆ, ನಾರ್ತ್ ಮತ್ತೆ ಈಸ್ಟ್ ಅಲ್ಲೇ ನೀವು ಗಾರ್ಡನ್ ಮಾಡಕ್ಕೆ ಟ್ರೈ ಮಾಡ್ಬೇಕು. ದಾಯಾದಿ ಮಕ್ಕಳವರು. ಹೌದು. ಓಕೆ. ಈ ಮನೆ ಮುಂದೆ ಲಾನ್ ಮಾಡ್ತಾರಲ್ವಾ, ಮನೆ ಮುಂದೆ ಮಾಡಿದಾಗ ನೋಡಿ, ಮನೆ ಮುಂದೆ ಅಂತ ಯಾವಾಗ್ಲೂ ಹೇಳ್ಬಾರ್ದು. ಯಾಕೊತ್ತಾ, ಈಗ 4 ದಿಕ್ಕಿದೆ, ಅದು ಯಾವ ಕಡೆ ಮನೆ ಅಂತ ನಮಗೆ ಗೊತ್ತಿರಲ್ಲ. ಕೆಲವ್ರು ಏನಾಗುತ್ತೆ, ಸೌತ್ಗೆ ಇರ್ತಾರೆ, ಸೌತಿಗೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಮನೆ ಮುಂದೆ ಹೇಳಿದ್ರು ಅಂತ. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಈಸ್ಟ್ ಮತ್ತೆ ನಾರ್ತ್ ಅಲ್ಲೇ ಮಾಡ್ಬೇಕು. ಇದರಿಂದ ಧನಾತ್ಮಕ ಲಾಭ ಏನಾದ್ರು ಇದೆಯಾ? ಹೌದು. ಗ್ರೀನರಿ ಬೆಳೆಯೋದ್ರಿಂದ ಏನಾಗುತ್ತೆ, ಪಾಸಿಟಿವ್ ಎನರ್ಜಿ ಒಳಗಡೆ ಬರುತ್ತೆ.
ಮತ್ತೆ ತುಂಬಾ ಚೆನ್ನಾಗಿ ಗಾಳಿ ಬರೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ಒಂದ್ ತಿಳ್ಕೊಳ್ಳಿ, ಕೆಲವ್ರು ಏನ್ ಮಾಡ್ತಾರೆ ಸೌತ್ ವೆಸ್ಟ್ ಅಲ್ಲಿ ರೂಮ್ ಅಲ್ಲಿ ಕೆಲವರು ಪ್ಲಾಂಟ್ ನ ಬೆಳೆಸ್ತಾರೆ. ಅದನ್ನ ಬೆಳೆಸಬಾರ್ದು, ಇದರಿಂದ ಜಗಳ ಬರುವಂತದ್ದು ಚಾನ್ಸಸ್ ಕೂಡ ಇದೆ. ಓಕೆ, ಮನೆ ಒಳಗಡೆ ಒಳಗಡೆನೆ ಕೆಲವು ಪ್ಲಾಂಟ್ ಇಟ್ಟಿರ್ತಾರೆ. ಅವ್ರೇನ್ ಮಾಡ್ಬೇಕು, ರೂಮ್ ಅಲ್ಲಿ ಇಡಬಾರ್ದು. ಅಂದ್ರೆ ಸೌತ್ ವೆಸ್ಟ್ ರೂಮ್ ಇದ್ರೆ ಅಲ್ಲಿ ಇಡಬಾರ್ದು. ಓಕೆ ಓಕೆ. ಈ ಮನೇಲಿ ವಾಸ್ತು ಗಿಡ ಅಂತೆಲ್ಲ ಬೆಳಿತಾರಲ್ಲ, ಅದನ್ನ ಈಸ್ಟ್ ಅಲ್ಲಿ ಇಟ್ಕೋಬಹುದು. ಈಸ್ಟ್ ಅಲ್ಲಿ, ನಾರ್ತ್ ಅಲ್ಲಿ ಮತ್ತೆ ನಾರ್ತ್ ಈಸ್ಟ್ ಅಲ್ಲಿ, ಈಸ್ಟ್ ಅಲ್ಲಿ ಬ್ಲೂ ಬಾಟ್ಲ್ ಅಲ್ಲಿ ಹಾಕಿ ಗಿಡನ ಇಡೋದ್ರಿಂದ ತುಂಬಾ ಚೆನ್ನಾಗಿ ನಿಮ್ಗೆ ಫ್ಲೋಯಿಂಗ್ ಆಗುತ್ತೆ. ಸೊ ಮನಿ ಪ್ಲಾಂಟ್ ಈಗ ಒಂದು ತುಂಬಾ ಹರಿತಾ ಇರುತ್ತೆ ಒಂದ್ ಕಡೆಯಿಂದ ಒಂದ್ ಕಡೆಗೆ. ಅದನ್ನ ಯಾವ ಕಡೆ ಮೀನ್ಸ್ ಹರಿ ಬಿಡಬೇಕು ಅಂತ? ಅದು ಯಾವ ಕಡೆನ ಹರಿ ಬಿಡ್ಲಿ, ನಾರ್ತ್ ಅಲ್ಲಿ ಮತ್ತೆ ನಾರ್ತ್ ಈಸ್ಟ್ ಅಲ್ಲಿ ಇಡಿ. ಬ್ಲೂ ಕಲರ್ ಬಾಟ್ಲಿಗೆ ಹಾಕಿಡಿ. ಬಾಟ್ಲ್ ಆಗ್ಲಿ ಪಾಟ್ ಆಗ್ಲಿ, ಬಟ್ ಬ್ಲೂ ಕಲರ್ ಅಲ್ಲಿ ಇಡಿ. ಯಾಕೆಂದ್ರೆ ನೋಡಿ, ಎಲ್ಲಾ ದಿಕ್ಕಿಗೂ ಒಂದೊಂದು ಕಲರ್ ಇದೆ. ಅದು ಬೇರೆ, ಈಗ ಯೆಲ್ಲೋ ಕಲರ್ ಹಾಕಿಟ್ರೆ ಏನಾಗುತ್ತೆ, ಮನೆ ವಾಸ್ತು ಎಲ್ಲ ಚೆನ್ನಾಗಿರುತ್ತೆ. ಬಟ್ ಯೆಲ್ಲೋ ಕಲರ್ ಇದರಿಂದ ಅದು ಕೂಡ ಸಮಸ್ಯೆ ಕೊಡುವಂತದ್ದು ಜಾಸ್ತಿ. ಅದಕ್ಕೆ ನೀವು ಯಾವ್ಯಾವ ಜಾಗದಲ್ಲಿ ಏನೇನ್ ಇಡ್ತೀರಿ ಆ ತತ್ವಕ್ಕೆ ಅನುಗುಣವಾಗಿ ಕಲರ್ ನ ಚೂಸ್ ಮಾಡ್ಕೊಂಡು ಇಡ್ಬೇಕು. ಈಗ ಕಿಟಕಿಗೆ ಕರ್ಟನ್ ಹಾಕಿರ್ತೀನಿ, ಏನ್ ಮಾಡ್ತಾರೆ ಮನೇಲಿ ಕಾಮನ್ ಆಗಿ ಎಲ್ಲಾ ದಿಕ್ಕಿಗೂ ಒಂದೇ ಕರ್ಟನ್ ಯೂಸ್ ಮಾಡ್ತಾರೆ. ಅದು ಕೂಡ ತಪ್ಪು. ಒಂದೊಂದು ದಿಕ್ಕಿಗೆ ಒಂದೊಂದು ಕಲರ್ ಇದೆ. ಅದೇ ಕಲರ್ ನ ಹಾಕೋದಾಗ್ಲಿ, ಅದೇ ಕಲರ್ ನ ಯೂಸ್ ಮಾಡೋದ್ರಿಂದ ನಿಮ್ಗೆ ವಾಸ್ತು ದೋಷ ಕೆಡಲ್ಲ, ಹಂಗೆ ಇರುತ್ತೆ. ಓಕೆ. ಈ ಮನೆಗಳಲ್ಲಿ ಪ್ರಾಣಿನ ಸಾಕ್ತಿರ್ತಾರೆ. ಹೌದು. ಈ ಪ್ರಾಣಿಗೆ ಡಾಗ್ ಶೆಡ್ ಅಂತೆಲ್ಲ ಮಾಡ್ತಾರೆ. ಅವು ಅದಕ್ಕೇನಾದ್ರೂ ಒಂದು ಇದೆಯಾ? ಮೀನ್ಸ್ ಏನಾದ್ರು ಅದು ಕಾವಲಿಗೆ? ನೋಡಿ, ಡಾಗ್ ಶೆಡ್ ಮಾಡಿದ್ರೆ ಯಾವಾಗ್ಲೂ ವಾಯುವ್ಯದಲ್ಲಿ ಮಾಡ್ಬೇಕು, ನಾರ್ತ್ ವೆಸ್ಟ್ ಕಾರ್ನರ್ ಅಲ್ಲಿ. ಓಕೆ. ಅಲ್ಲಿ ಏನಕ್ಕೆ ಅಂತ? ಏನಕ್ಕೆ ಅಂದ್ರೆ ನೋಡಿ, ಬೇರೆ ಕಡೆ ಜಾಗ ಏನೇ ಇದ್ರು ಕೂಡ ಅದು ತುಂಬಾ ಅಮೂಲ್ಯವಾದದ್ದು ಅವ್ರು ಇರಕ್ಕೆ. ಪ್ರಾಣಿಗಳನ್ನ ಯಾವಾಗ್ಲೂ ನಮ್ಮ ಮನೆಯಿಂದ ವಾಯುವ್ಯದಲ್ಲಿ ಇಟ್ರೆ ಚೆನ್ನಾಗಿ ಅನುಕೂಲ ಆಗುತ್ತೆ ಮನೆಯವರಿಗೆ. ಮೀನ್ಸ್ ಅವಕ್ಕೂ ಚೆನ್ನಾಗಿರುತ್ತೆ ಅಂತ? ಅವಕ್ಕೂ ಚೆನ್ನಾಗಿರುತ್ತೆ, ಬಟ್ ಯಾವಾಗ್ಲೂ ಶೆಡ್ ನ ವಾಯುವ್ಯದಲ್ಲೇ ಮಾಡ್ತಾರೆ. ಓಕೆ ಅಣ್ಣ, ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಿಮಗೆ ನಮ್ಮ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.